ಪ್ರಿಯ ವಿದ್ಯಾರ್ಥಿಗಳಿಗೆ ನಮಸ್ಕಾರ. ಈ ದಿನ ನಾವು ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟ ಹಾಗೆ ಕನ್ನಡದ ಪಠ್ಯದ ಮೊದಲ ಭಾಗ ಮುಟ್ಟಿಸಿಕೊಂಡವನು ಅಂತಕ್ಕಂಥದ್ದು ಪಿ ಲಂಕೇಶ್ ವಿರಚಿತ ಒಂದು ಪಠ್ಯವನ್ನು ಕೊಟ್ಟಿದ್ದಾರೆ. ಸೊ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮೊದಲಿಗೆ ಲೇಖಕರ ಪರಿಚಯವನ್ನು ಮಾಡಿಕೊಳ್ಳೋಣ. ಪಿ ಲಂಕೇಶ್ ಅವರ ಕಾಲಘಟ್ಟ 1935ರಿಂದ 2000. ನವ್ಯ ಸಾಹಿತ್ಯದ ಪ್ರಮುಖ ಲೇಖಕರಲ್ಲೊಬ್ಬರಾದ ಪಿ ಲಂಕೇಶ್ ಅವರು ಕನ್ನಡ ಕಥಾ ಸಾಹಿತ್ಯಕ್ಕೆ ಹೊಸ ಆಯಾಮವನ್ನು ನೀಡಿದವರಲ್ಲಿ ಅತ್ಯಂತ ಪ್ರಮುಖರಾದಂಥವರು. ಇವರ ಹುಟ್ಟೂರು ಶಿವಮೊಗ್ಗ ಸಮೀಪದ ಕೊನಗವಳ್ಳಿ ಅನ್ನುವಂತಹ ಗ್ರಾಮ. ಹಲವು ವರ್ಷಗಳ ಕಾಲ ಇಂಗ್ಲಿಷ್ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸಿ ನಂತರದಲ್ಲಿ ಆ ವೃತ್ತಿಯನ್ನು ತ್ಯಜಿಸಿ ತಮ್ಮ ಹೆಸರಿನಲ್ಲಿ ಲಂಕೇಶ್ ಅನ್ನುವಂತಹ ಒಂದು ಪತ್ರಿಕೆಯನ್ನು ಅಂದರೆ ವಾರಪತ್ರಿಕೆಯನ್ನು ಆರಂಭಿಸ್ತಾರೆ. ಇದು ಅವತ್ತಿನ ಕಾಲಘಟ್ಟಕ್ಕೆ ಜಾಣಜಾನೆಯರ ಮನಸ್ಸಿಗೆ ಲಗ್ಗೆ ಇಟ್ಟಂತಹ ಒಂದು ವಾರಪತ್ರಿಕೆ ಅಂತ ಹೇಳ್ಬೋದು. ಲಂಕೇಶ್ ಅವರ ಕೃತಿಗಳನ್ನು ನೋಡೋದಾದರೆ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ, ನಾನಲ್ಲ, ಉಮಾಪತಿಯ ಸ್ಕಾಲರ್ಶಿಪ್ ಯಾತ್ರೆ, ಕಲ್ಲು ಕರಗುವ ಸಮಯ ಮತ್ತು ಇತರ ಕಥೆಗಳು, ಉಲ್ಲಂಘನೆ, ಮಂಜು ಕವಿದ ಸಂಜೆ ಮೊದಲಾದ ಕಥಾ ಸಂಕಲನಗಳನ್ನು ಕೂಡ ರಚನೆ ಮಾಡಿದ್ದಾರೆ. ಬಿರುಕು, ಮುಸ್ಸಂಜೆಯ ಕಥಾಪ್ರಸಂಗ, ಅಕ್ಕ ಮೊದಲಾದ ಕಾದಂಬರಿಗಳನ್ನು ಕೂಡ ರಚನೆ ಮಾಡಿದ್ದಾರೆ. ತಲೆಮಾರು, ಬಿಚ್ಚು ಮೊದಲಾದ ಕವನ ಸಂಕಲನಗಳನ್ನು ಕೂಡ ಪ್ರಕಟಣೆ ಮಾಡಿದ್ದಾರೆ. ನಾಟಕ ಕ್ಷೇತ್ರ ಅಂತ ಬಂದಾಗ ವಿಶೇಷವಾಗಿ ಕೆಲಸ ಮಾಡಿದಂತಹ ಲಂಕೇಶ್ ಅವರ ಟಿ ಪ್ರಸನ್ನನ ಗೃಹಸ್ಥಾಶ್ರಮ, ನನ್ನ ತಂಗಿಗೊಂದು ಗಂಡು ಕೊಡಿ, ತೆರೆಗಳು, ಸಂಕ್ರಾಂತಿ, ಗುಣಮುಖ ಮೊದಲಾದ ನಾಟಕಗಳನ್ನು ಕೂಡ ರಚನೆ ಮಾಡಿದರೆ. ಜೊತೆಗೆ ಈ ನಾಟಕಗಳು ರಂಗ ಆಸಕ್ತರ ಗಮನವನ್ನು ಕೂಡ ಸೆಳೆಯೋದರಲ್ಲಿ ಯಶಸ್ವಿಯನ್ನು ಪಡ್ಕೊಂಡಿದ್ದಾವೆ ಅಂತಕ್ಕಂಥದ್ದು. ಹುಳಿ ಮಾವಿನ ಮರ ಅನ್ನುವಂಥದ್ದು ಇವರ ಆತ್ಮಕಥನ. ಪಾಪದ ಹೂಗಳು, ದೊರೆ ಈಡಿಪಸ್ ಮತ್ತು ಅಂತಿಗೊನೆ ಅನುವಾದ ಮಾಡಿರ್ತಕ್ಕಂತಹ ಕೃತಿಗಳು. ಪ್ರಸ್ತುತ ಕಂಡದ್ದು ಕಂಡ ಹಾಗೆ ಇವರ ವಿಮರ್ಶಾ ಕೃತಿಗಳು. ಅಕ್ಷರ ಹೊಸ ಕಾವ್ಯ ಅನ್ನುವಂಥದ್ದು ಇವರು ಸಂಗ್ರಹಣೆಯನ್ನು ಮಾಡಿ ಸಂಪಾದಿಸಿದಂತಹ ಒಂದು ವಿಶಿಷ್ಟ ಕಾವ್ಯ ಸಂಗ್ರಹ. ಲಂಕೇಶ್ ಪತ್ರಿಕೆಯಲ್ಲಿ ಇವರು ಬರೆದ ಟೀಕೆ ಟಿಪ್ಪಣಿಗಳು, ಮರೆಯುವ ಮುನ್ನ ಅಂಕಣಗಳು ಪುಸ್ತಕ ರೂಪದಲ್ಲಿ ಪ್ರಕಟವಾಗಿದ್ದಾವೆ. ಪಲ್ಲವಿ, ಅನುರೂಪ, ಎಲ್ಲಿಂದಲೋ ಬಂದವರು ಮೊದಲಾದ ಚಿತ್ರಗಳನ್ನು ಕೂಡ ಇವರು ನಿರ್ದೇಶಿಸಿ ಪಲ್ಲವಿ ಚಿತ್ರ ನಿರ್ದೇಶನಕ್ಕೆ ರಾಷ್ಟ್ರ ಪ್ರಶಸ್ತಿಯನ್ನು ಕೂಡ ಪಡ್ಕೊಂಡಿದ್ದಾರೆ ಅಂತಕ್ಕಂಥದ್ದು. 1993ರಲ್ಲಿ ಲಂಕೇಶ್ ಅವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯು ಕೂಡ ಲಭಿಸಿದೆ. ಇದಿಷ್ಟು ಅವರ ಸಾಹಿತ್ಯಿಕ ಮತ್ತು ಅವರ ಸಾಧಿತ ವಿಚಾರಗಳಿಗೆ ಸಂಬಂಧಪಟ್ಟಂತಹ ಅಂಶಗಳು. ಇನ್ನು ನಿಮಗೆ ಕೊಟ್ಟಿರ್ತಕ್ಕಂಥ ಪಠ್ಯದ ವಿಚಾರವಾಗಿ ನೋಡೋದಾದರೆ ಮುಟ್ಟಿಸಿಕೊಂಡವನು ಅನ್ನುವಂತಹ ಕತೆ ಮತ್ತು ಅದರ ಪಾತ್ರಗಳ ಪರಿಚಯವನ್ನು ಇಲ್ಲಿ ಕೊಡಲಾಗಿದೆ. ಮುಟ್ಟಿಸಿಕೊಂಡವನು ಲಂಕೇಶ್ ಅವರು ಬರೆದ ವಿಶಿಷ್ಟ ಕಥೆಗಳಲ್ಲಿ ಒಂದು. ವ್ಯಕ್ತಿಯ ಮುಗ್ಧತೆ, ಸಣ್ಣತನ ಮತ್ತು ಆತನೊಳಗೆ ಹುದುಗಿರ್ತಕ್ಕಂತಹ ಜಾತಿ ಪ್ರಜ್ಞೆ ಇವು ಉಂಟು ಮಾಡುವಂತಹ ನೋವು, ತಳಮಳ ಮತ್ತು ಸಮಸ್ಯೆಗಳು ಒಂದು ತಣ್ಣನೆಯ ಶೈಲಿಯಲ್ಲಿ ಈ ಒಂದು ಕಥೆಯಲ್ಲಿ ನಿರೂಪಿತಗೊಂಡಿರ್ತಕ್ಕಂಥದ್ದನ್ನು ನಾವು ನೋಡಬಹುದು. ವ್ಯಕ್ತಿಯಲ್ಲಿ ಜಾತಿ ಪ್ರಜ್ಞೆ ಹುಟ್ಟು ಹಾಕುವಂತಹ ಸಮಸ್ಯೆ ಮತ್ತು ಈ ಅವಮಾನಗಳನ್ನು ಮಾನವೀಯ ನೆಲೆಯಲ್ಲಿ ಎದುರಿಸುವಂತಹ ವೈದ್ಯನ ಪ್ರಾಮಾಣಿಕತೆ, ಈ ಎರಡು ಪಾತ್ರಗಳು ಕೂಡ ವಿರುದ್ಧ ದಿಕ್ಕಿನಲ್ಲಿದ್ದರೂ ಮನಸ್ಸಿಗೆ ತುಂಬ ಹತ್ತಿರವಾಗುವಂತಹ ಕತೆ ಇದಾಗಿರ್ತಕ್ಕಂಥದ್ದು. ಇದನ್ನು ಹೊರತುಪಡಿಸಿ ಶಿವರಾಮ್ ಕಾರಂತರು ಬರೆದಿರ್ತಕ್ಕಂತಹ ಚೋಮನ ದುಡಿ ಅನ್ನುವ ಕಾದಂಬರಿಯ ನಂತರ ದಲಿತ ಸಂವೇದನೆಯನ್ನು, ದಲಿತೇತರನೊಬ್ಬ ವಿಶಿಷ್ಟವಾಗಿ ನೋಡುವಂಥ ಸಂದರ್ಭವನ್ನು ಈ ಒಂದು ಕಥೆಯಲ್ಲಿ ಲಂಕೇಶ್ ಅವರು ಬಿಂಬಿಸಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಇನ್ನು ಈ ಒಂದು ಪಠ್ಯದ ಆಶಯ ಏನು ಅಂತ ನೋಡೋದಾದರೆ, ಜಾತಿ ಪದ್ಧತಿ ಶತಶತಮಾನಗಳ ಕಾಲದಲ್ಲೂ ಕೂಡ ಬೆಳೆದು ಬಂದಿರತಕ್ಕಂಥದ್ದನ್ನು ನಾವು ಗಮನಿಸಿದ್ದೀವಿ. ಇತಿಹಾಸದ ಮೂಲಕವೂ ಕೂಡ ಮತ್ತು ಪ್ರಚಲಿತದಲ್ಲಿಯೂ ಕೂಡ ಅದು ಮುಂದುವರಿತಾ ಬಂದಿರತಕ್ಕಂಥ ಒಂದು ಕ್ರೂರ ಪದ್ಧತಿ ಅಂತ ಹೇಳಿದ್ರೆ ತಪ್ಪಾಗಲಾರದು. ಜಾತಿಯ ಹಿನ್ನೆಲೆಯಲ್ಲಿ ವ್ಯಕ್ತಿಗಳನ್ನು ನೋಡುವಂತಹ ಮೌಢ್ಯ, ಆ ನೆಲೆಯಲ್ಲಿ ನಡೆಯುವಂತಹ ಶೋಷಣೆ ಇವತ್ತಿಗೂ ಕೂಡ ಇನ್ನೂ ಕಡಿಮೆ ಆಗಿಲ್ಲ ಅನ್ನುವಂಥದ್ದು
ಶಿಕ್ಷಣ, ನಗರೀಕರಣ, ವಿಜ್ಞಾನ ಬೆಳವಣಿಗೆಗಳಿಂದಲೂ ಕೂಡ ನಮ್ಮ ದೇಶ ಜಾತಿ ಪದ್ಧತಿಯಿಂದ ಮುಕ್ತವಾಗದಿರುವುದು ನಮ್ಮ ದುರಂತ. ಏಕೆಂದರೆ ಆಧುನಿಕ ಕಾಲಘಟ್ಟದಲ್ಲಿ ಬದುಕ್ತಾ ಇದ್ದೀವಿ, ನಗರೀಕರಣದ ಒಂದು ಹಂತದಲ್ಲಿ ಬದುಕ್ತಾ ಇದ್ದೀವಿ, ಶಿಕ್ಷಣದಲ್ಲಿ ಹೆಚ್ಚಿನ ಒಂದು ಸ್ಥಾನಮಾನವನ್ನು ಪಡ್ಕೊಂಡಿದ್ದೀವಿ. ಅದಾದರೂ ಕೂಡ ಜಾತಿ ಅನ್ನುವಂಥ ವಿಚಾರ ಬಂದಾಗ ಇನ್ನೂ ಕೂಡ ಅದರಿಂದ ಮುಕ್ತವಾಗಿಲ್ಲ ನಮ್ಮ ಭಾರತ ಅನ್ನುವಂಥದ್ದು ದುರಂತ. ವ್ಯಕ್ತಿಯ ನಡುವೆ ತರತಮ ಭಾವಗಳು ಅಳಿದು ಮಾನವೀಯವಾಗಿ ನೋಡುವಂತಹ ಗುಣಗಳು ಬೆಳಿಬೇಕಾಗಿದೆ ಮತ್ತು ಶರಣರ ಸಂತರ ಸಮಾನತೆಯ ಆಶಯ ಸಾಕಾರಗೊಳ್ಳಬೇಕಾಗಿದೆ ಅನ್ನುವಂಥದ್ದು ಇವತ್ತಿನ ಕಾಲಘಟ್ಟಕ್ಕೆ ತುಂಬ ಅನಿವಾರ್ಯ. ಬದಲಾವಣೆಗಾಗಿ ಹಂಬಲಿಸುವಂತಹ ಸಮಾಜಕ್ಕೆ ಬಿಡುಗಡೆಯ ದಾರಿಯನ್ನು ತೋರಿಸುವಂತಹ ದಿಕ್ಕಿನಲ್ಲಿ ಈ ಒಂದು ಮುಟ್ಟಿಸಿಕೊಂಡವನು ಅನ್ನುವಂತಹ ಕತೆ ನಮಗೆ ಒಂದು ಪ್ರಮುಖವಾದ ಹೆಜ್ಜೆಯಾಗಿ ನಮಗೆ ಕಂಡುಬರುತ್ತೆ ಅಂತಕ್ಕಂಥದ್ದು. ಲಂಕೇಶರು ನಿಜವಾದ ಅರ್ಥದಲ್ಲಿ ವಿಸ್ಮಯದ ಸೃಷ್ಟಿಕರ್ತ ಅಂತಲೇ ನಾವು ಹೇಳಬಹುದು. ಯಾಕೆ ಅಂತ ಹೇಳಿದ್ರೆ ಪೀಡನೆ, ಹಿಂಸೆಗಳನ್ನು ನಿಕಷವಾಗಿ ಹಾಗೂ ತಂತ್ರವಿಧಾನವಾಗಿ ಬಳಸಿ ವ್ಯಕ್ತಿಯ ಗೋಸುಂಬೇತನವನ್ನು ಅಥವಾ ಪ್ರಜ್ಞಾಸ್ತರದಲ್ಲಿ ಆ ವ್ಯಕ್ತಿಯು ಗುರುತಿಸಿಕೊಂಡಿರಲಾರದಂತಹ ಅನುಭವದ ಬಿರುಕನ್ನು, ಅಲ್ಪತೆಯನ್ನು ಒಂದೊಂದೇ ಪದರದಲ್ಲಿ ಬಿಚ್ಚುತ್ತಾ ಒಳಗಿನ ಸತ್ಯವನ್ನು ಅದರ ನಗ್ನತೆಯಲ್ಲಿ ತೋರಿಸಿಬಿಡುವಂಥ ಶಕ್ತಿ ಬಹುಶಃ ಪಿ ಲಂಕೇಶ್ ಅವರ ರಚನೆಯಲ್ಲಿ ಮಾತ್ರ ಕಾಣಲಿಕ್ಕೆ ಸಾಧ್ಯ ಅನ್ನುವಂಥದ್ದನ್ನು ನಾವು ಗಮನಿಸಬಹುದು. ವರ್ತಮಾನದ ಘಟನೆ ಮತ್ತು ವ್ಯಕ್ತಿ ಮುಖಾಮುಖಿಯಾಗುವಲ್ಲಿ ನಿಜ ತೆರೆದುಕೊಳ್ಳುವುದು ಅನ್ನುವಂತಹ ಒಂದು ತಿಳುವಳಿಕೆ ಈ ಒಂದು ಕಥೆಯ ಹಿಂದೆ ಇರ್ತಕ್ಕಂಥ ಅಂಶ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ.